ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತು ಬಂದು ಅಲಸಂದೆ ಕಾಳದ್ದು ಒಂದು ರೆಸಿಪಿ ಮಾಡ್ತಾ ಇದ್ದಾರೆ ಮಮ್ಮಿ. ಸೊ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಪಟಾಪಟ ಅಂತ ಹೇಳ್ತಾ ಇದ್ದೀನಿ. ಏನಿಲ್ಲ, ಜಸ್ಟ್ ಅಲಸಂದೆ ಕಾಳ ಬಿಫೋರ್ 12 ಅವರ್ಸ್ ಅಥವಾ ಒಂದು ನೈಟ್ ಹಿಂದೆ ನೆನೆಸ್ಬಿಟ್ಟು ಬೆಳಗ್ಗೆ ಅದನ್ನು ಈ ಥರ ರುಬ್ಕೊಳ್ಳೋದು. ಲೈಕ್ ಮಿಕ್ಸಿಗಾದರೂ ಹಾಕೋಬೋದು, ನಾವು ಒಳ್ಕಲ್ಲಲ್ಲಿ ರುಬ್ಬಿದರೆ ಚೆನ್ನಾಗಿರುತ್ತೆ ಅಂತ. ಸೊ ಅವರು ಒಳ್ಕಲ್ಲಲ್ಲಿ ರುಬ್ಬಿ ಮಾಡ್ತಾ ಇರೋದು. ಜಸ್ಟ್ ಅದನ್ನು ಎರಡು ಹೋಲ್ ಮಾಡ್ಕೊಳ್ಳೋದು ಅಷ್ಟೇ, ಜಜ್ಕೊಳ್ಳೋದು. ಅಂದರೆ ಅದು ಎಣ್ಣೆಲಿ ಕರೆದಾಗ ಬಾಯಿಗೆ ಸಿಗಲಿ ಅನ್ನೋ ಉದ್ದೇಶಕ್ಕೆ ಅಷ್ಟೇ. ಸೊ ಇದ್ರ ಜೊತೆ ರುಬ್ಕೊಳ್ಳುವಾಗಲೇ ಒಂದು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ, ಸ್ವಲ್ಪ ಕಲ್ಲುಪ್ಪು ಹಾಕಿ ಚೆನ್ನಾಗಿ ರುಬ್ಕೋತಾ ಇದ್ದಾರೆ. ಇವಾಗ ತರಿಯಾಗಿ ರುಬ್ಕೋಬೇಕು ಚೆನ್ನಾಗಿ, ಅಂದರೆ ಲೈಕ್ ತರಿಯಾಗಿ ರುಬ್ಕೊಂಡ್ರೆ ಸಾಕು. ಸೊ ಈ ಥರ ಪೇಸ್ಟ್ ರೆಡಿ ಆಗುತ್ತೆ. ರುಬ್ಕೊಂಡ ತಕ್ಷಣ ಅದಕ್ಕೆ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಮತ್ತು ಕೊತ್ತಂಬರಿ, ಜೀರಿಗೆ, ಅಜ್ವಾನ್ ಕಾಳು ಇರುತ್ತಲ್ಲ, ಓಮ್ ಕಾಳು ಅಂತಿರಲ್ಲ, ಸೊ ಅದನ್ನು ಹಾಕ್ಬಿಟ್ಟು ಮಿಕ್ಸ್ ಮಾಡಬೇಕು. ನಾನು ಮೊದಲೇ ಹೇಳಿದ ಹಾಗೆ ಇಲ್ಲಿ ನಾನು ಕರಿಬೇವು ಮತ್ತು ಓಂಕಾಳನ್ನ ಈ ಟೈಮಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ. ಇನ್ನೇನು ಎಣ್ಣೆಲಿ ಕರಿಬೇಕು ಅನ್ನೋ ಟೈಮಲ್ಲಿ ಅದ್ರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಚಿಕ್ಕದಾಗಿ ಹೆಚ್ಚಿರೋದು. ಸೊ ಇವಾಗ ನಿಮ್ಗೆ ಯಾವ ಥರ ಶೇಪ್ ಬೇಕು, ಯಾವ ಥರ ವಡೆ ಅಥವಾ ಬೋಂಡ ಆ ಥರ ಶೇಪ್ ಮಾಡಿಕೊಂಡು ಡೀಪ್ ಫ್ರೈ ಮಾಡಿದ್ರೆ ಸೊ ಫೈನಲ್ ಆಗಿ ರೆಡಿ ಟು ಈಟ್. ಚೆನ್ನಾಗಿರುತ್ತೆ, ತಿನ್ನೋಕ್ಕೆ ಟೇಸ್ಟಿಯಾಗಿ ಎಮ್ಮೆ ಆಗಿರುತ್ತೆ. ಮುಂದೆ ಚರಿ ರಿವ್ಯೂ ಕೊಟ್ಟಿದ್ದಾಳೆ ಏನು ಅಂತ ನೋಡಿ, ಓಕೆನಾ. ಆ್ಯಂಡ್ ಮಿಸ್ ಮಾಡದೆ ಈ ರೆಸಿಪಿನ ಮನೇಲಿ ಟ್ರೈ ಮಾಡಿ. ಹೆಂಗಾಗಿದೆ ಹೆಂಗೆ ಯಾರು ಮಾಡಿದ್ದು? ಅಜ್ಜಿ ಮಾಡಿದ್ದು. ಹೆಂಗಿತ್ತು? ಸೂಪರ್. ಏನಾಯ್ತು?